ಸೊ ಈ ತರ ಮಾಡ್ಕೊಂಡು ನಂಗೆ ತುಂಬಾ ಗಿಡಗಳು ಅಂದ್ರೆ ತುಂಬಾ ಪ್ರಾಣ ಸರ್. ನಾನು ಚಿಕ್ಕಂದಿನೂ ಅಷ್ಟೇ ಆ ತರ ಗಿಡಗಳದ್ದು ಒಂದು ಸನ್ನಿವೇಶ ನೋಡಿ, ಎಷ್ಟು ಪಕ್ಷಿಗಳಿದೆ, ಎಷ್ಟು ವಿಧ ವಿಧವಾದ ಪಕ್ಷಿಗಳೆಲ್ಲ ಬರುತ್ತೆ, ಕೀಟಗಳು ಬರುತ್ತೆ ನೋಡಿ. ನಾನು ಗಿಡಗಳಲ್ಲಿ ಒಂದು ಹೂವು ಕೀಳೋದಿಲ್ಲ. ಕರೆಕ್ಟ್, ಒಂದು ಹೂವು ಕೀಳೋದಿಲ್ಲ. ಯಾಕೆಂದ್ರೆ ಪಕ್ಷಿಗಳು ಅದರ ಮಕರಂದವನ್ನು ಹೀರಕ್ ಬರುತ್ತೆ. ಆ ಒಂದು ಇದಕ್ಕೋಸ್ಕರ ನಾನು ಯಾವ ಗಿಡಗಳದ್ದು ಹೂವು ಕೀಳೋದಿಲ್ಲ. ಈ ತರ ಮಾಡ್ಕೊಂಡೆ ವೇಸ್ಟ್. ಈಗ ಯಾವ್ದನ್ನ ಅಂಗಡಿಗೆ ಹೋಗ್ತೀನಿ, ಒಂದು ಯಾವ ಅಂಗಡಿ, ಈಗ ಪೈಪ್ ಅಂಗಡಿಗಳಿಗೆಲ್ಲ ಹೋಗ್ತೀನಿ, ಅವನೇನ್ ಮಾಡ್ತಾನೆ, ಅಣ್ಣ ಇದು ಒಡೆದೋಗಿದೆ ಅಂತಾನೆ, ಇದು ವೆಸ್ಟರ್ನ್ ಕಮೋರ್ಸ್, ಇದು ವೆಸ್ಟರ್ನ್ ಕಮೋರ್ಸ್ ಬಿಸಾಕ್ಬೇಡ ಮಾರಿ ಅಂತ ಅದನ್ನೇ ಒಂದು ಗಿಡಗಳು ಹಾಕ್ತೀನಿ. ಇದು ವಾಶ್ ಬೇಸಿನ್, ಇದು ಈ ವಾಶ್ ಬೇಸಿನ್ ಅದನ್ನು ಬಿಸಾಕ್ಸಲ್ಲ ನಾನು, ಅದನ್ನು ಎತ್ಕೊ ಬರ್ತೀನಿ. ಇದೇ ತರ ಮಾಡ್ಕೊಂಡ್ ಬರ್ತಾ ಇರುವಾಗ ಏನಾಯ್ತು, ಎಲ್ಲೋ ಒಂದ್ ಕಡೆ ಯಾರ್ದೋ ಮನೆಗೆ ಹೋದಾಗ ಬಾಟ್ ಟಬ್ ಬಿಸಾಕಿದ್ರು. ಸರ್ ಅದ್ನ್ಯಾಕ್ ಬಿಸಾಕ್ತೀರಾ ಸರ್ ಅಂದೆ. ಬೇಕಾದ್ರೆ ತಗೊಂಡೋಗ್ರಿ ಅಂದ್ರು. ಆ ತರ ಬಾಟ್ ಟಬ್ಗಳು ತಂದು ಅದ್ರಲ್ಲಿ ತಾವರೆ ಗಿಡಗಳು ಹಾಕಿದೀನಿ. ಇದೊಂದು ಬಾಟ್ ಟಬ್ ಯಾರೋ ಬಿಸಾಕಿದ್ರು ತಂದೆ, ಅದಕ್ಕೆ ಕೆಳಗಡೆ ಇದನ್ನ ಹಾಕ್ಬಿಟ್ಟು ನೀರ್ ಬಿಡ್ಬೇಕು. ನಂಗೆ ದಾಸವಾಳ ಗಿಡಗಳಂದ್ರೆ ತುಂಬಾ ಇಷ್ಟ, ಗುಲಾಬಿ ಗಿಡ ತುಂಬಾ ಇಷ್ಟ. ಈ ತರ ಮಾಡ್ಕೊಂಡು ಒಂದು ಏನಂದ್ರೆ ಪ್ರಕೃತಿಯಲ್ಲಿ ಬದುಕೋದ್ರಲ್ಲಿ ಇರೋ ಮಜಾ, ಸಂತೋಷ ನಿಮ್ ಯಾವ್ದ್ರಲ್ಲೂ ಸಿಗಲ್ಲ ಸರ್. ನಾವು ಅನ್ಕೋತೀವಿ ಪ್ರಕೃತಿ ನಾವೇ ಸೃಷ್ಟಿ ಮಾಡ್ಕೋಬಹುದು ನಮ್ಮ ಸುತ್ತ. ಅದೇ ಪ್ರಕೃತಿಯಲ್ಲಿ ನಾವು ಬದುಕ್ತಿದ್ವಿ. ನಮ್ಮ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಮುಖ್ಯವಾಗಿ ಹಸಿರೀಕರಣ ಇರ್ಬೇಕು, ಗಿಡಗಳಿರ್ಬೇಕು. ಆ ಗಿಡಗಳಿಂದ ಒಂದು ಖುಷಿ ಆಗುತ್ತೆ. ನೀವು ಯಾವಾಗ ಒಂದು ಗಿಡ ಹಾಕ್ತೀರಾ, ಆ ಗಿಡ ಹೂ ಬಿಟ್ಟಾಗ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅಷ್ಟು ಆನಂದ ಆಗಲ್ಲ. ಅದು ಅನುಭವಿಸಿದವರಿಗೆ ಗೊತ್ತದು. ನೋಡಿ, ಗುಲಾಬಿ ಹೂವೆಲ್ಲ ಬಿಟ್ಟಿದೆ, ನಾನು ಯಾವ ಹೂವು ಕೀಳಕ್ ಹೋಗಲ್ಲ. ಅದು ಗಿಡದಲ್ಲೇ ಬಿಟ್ಟು ಗಿಡದಲ್ಲೇ ಇರ್ಬೇಕು ಅದು. ಯಾಕೆಂದ್ರೆ ಅದು ಕೀಟಗಳಿಗೆ, ಪಕ್ಷಿಗಳಿಗೆ ಒಂದು ಮಕರಂದ ಹೀರಕ್ಕೊಂದು ಇದಾಗ್ಬೇಕು. ಈ ತರ ಮಾಡ್ಕೊಂಡ್ ಬಂದೆ. ಈ ತರ ಮಾಡ್ಕೊಂಡ್ ಬಂದಾಗ ನೋಡಿ, ಇದು ಯಾರೋ ಒಂದ್ ಕಡೆ ಯಾವ್ದೋ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಇದನ್ನ ಬಿಸಾಕಿದ್ರು. ಇವತ್ತು ನೀವು ತಂದಿಟ್ಟಿದೀನಿ. ಇದಕ್ಕೆ ಮಣ್ಣು ಹಾಕಿ ಇದ್ ಮಾಡ್ಬೇಕು. ಆಮೇಲೆ ಒಂದಷ್ಟು ಗುಬ್ಬಚ್ಚಿಗಳು ಬರ್ತವೆ ದಿನ ಬೆಳಿಗ್ಗೆ, ಅದಕ್ಕೊಂದಷ್ಟು ಗುಬ್ಬಚ್ಚಿಗಳೇ ಇಲ್ಲಿ ಕಳ್ಕೊಳ್ತಾ ಇದೀವಿ. ಗುಬ್ಬಚ್ಚಿಗಳಿಗೆ ಗೂಡೆಲ್ಲ ಮಾಡಿದೀನಿ. ಅದು ಬಂದು ನ್ಯಾಚುರಲ್ ಆಗಿ ಗೂಡು ಕಟ್ಟಾಗಿ ಮಾಡಿದೀನಿ. ಸೊ ಇದು ಎಲ್ಲಾ ಕಡೆ ಈ ತರ ತಾವ್ರೆ ಎಲ್ಲೆಲ್ಲಿ ಯಾರ ಮನೆಗೆ ಹೋಗ್ತೀನಿ ಹಾವಿಡಿಯಕ್ಕೆ, ಅವ್ರ ಮನೆಗೆ ಹೋಗೋದು ಏನ್ ಬೇಕು ಅಂತಾರೆ, ಸರ್ ಏನು ಕೊಡ್ಬೇಡಿ ಅಂತ, ಅವರೇ ಗೆಡ್ಡೆ ಕೊಡಿ ಅಂತೀನಿ. ಇದೊಂದು ವಾಟರ್ ಲಿಲಿ, ಅದು ಪಿಂಕ್ ಕಲರ್, ಪರ್ಪಲ್ ಕಲರ್, ಯೆಲ್ಲೋ ಕಲರ್, ಎಲ್ಲಾ ಕಲರ್ಗಳದ್ದು ಹೋಗಿ ಇಸ್ಕೊಂಬಂದು ಹಾಕೋದು ಸರ್. ಒಂದು ಕ್ರೇಜ್ ಅಷ್ಟೇ.